ದ ಪವರ್ ಆಫ್ ನೌ ಎಕ್ಹಾರ್ಟ್ ಟಾಲ್. ಕನ್ನಡ ಸಾರಾಂಶ. ಎಕ್ಹಾರ್ಟ್ ಟಾಲ್ ರವರ ದ ಪವರ್ ಆಫ್ ನೌ ಪುಸ್ತಕವು ಕೇವಲ ಓದಲು ಮಾತ್ರವಾದ ಪುಸ್ತಕವಲ್ಲ, ಅದು ಜೀವನವನ್ನು ಅನುಭವಿಸುವ ರೀತಿ ಇಟ್ಸೆಲ್ಫ್ ಅನ್ನು ಬದಲಾಯಿಸುವ ಮಾರ್ಗದರ್ಶಿ. ಈ ಕೃತಿ ಆತ್ಮಜಾಗೃತಿ, ಸ್ಪಿರಿಚುವಲ್ ಅವೇಕೆನಿಂಗ್, ಮನಃಶಾಂತಿ, ಒಳಗಿನ ಮೌನ ಮತ್ತು ನಿಜವಾದ ಸಂತೋಷವನ್ನು ಹುಡುಕುವ ಪ್ರತಿಯೊಬ್ಬ ವ್ಯಕ್ತಿಗೆ ದಾರಿ ತೋರಿಸುತ್ತದೆ. ಮಾನವ ಜೀವನದ ಬಹುಪಾಲು ದುಃಖಗಳು, ಭಯ, ಚಿಂತೆ, ಆತಂಕ, ಕೋಪ, ಅಸಮಾಧಾನ ಇವೆಲ್ಲವೂ ಭೂತಕಾಲದ ನೆನಪುಗಳು ಮತ್ತು ಭವಿಷ್ಯದ ಕಲ್ಪನೆಗಳುಗಳಿಂದಲೇ ಹುಟ್ಟುತ್ತವೆ. ಆದರೆ ನಿಜವಾಗಿ ಅಸ್ತಿತ್ವದಲ್ಲಿರುವುದು ಕೇವಲ ಈ ಕ್ಷಣ, ನೌ ಮಾತ್ರ. ಈ ಸತ್ಯವನ್ನು ಆಳವಾಗಿ ಅರಿತುಕೊಂಡರೆ ಮನಸ್ಸಿನ ಬಂಧನದಿಂದ ಮುಕ್ತಿ ಸಾಧ್ಯವೆಂದು ಟಾಲ್ ವಿವರಿಸುತ್ತಾರೆ. ಈ ಪುಸ್ತಕ ಧರ್ಮ, ಜಾತಿ, ಸಂಪ್ರದಾಯಗಳ ಗಡಿ ಮೀರಿ ಮಾತನಾಡುತ್ತದೆ. ಬುದ್ಧ, ಯೇಸು, ವೇದಾಂತ, ಸೂಫಿ, ಝೆನ್ ತತ್ವಗಳ ಆಂತರಿಕ ಅರ್ಥವನ್ನು ಒಂದೇ ದಾರಿಯಲ್ಲಿ ಒಗ್ಗೂಡಿಸುತ್ತದೆ. ಸರಳ ಭಾಷೆಯಲ್ಲಿ, ಪ್ರಶ್ನೋತ್ತರ ಶೈಲಿಯಲ್ಲಿ ಬರೆಯಲ್ಪಟ್ಟಿರುವುದರಿಂದ ಸಾಮಾನ್ಯ ಓದುಗರಿಗೂ ಸುಲಭವಾಗಿ ಅರ್ಥವಾಗುತ್ತದೆ. ಅಧ್ಯಾಯ 1. ನೀವು ನಿಮ್ಮ ಮನಸ್ಸಲ್ಲ, ಯು ಆರ್ ನಾಟ್ ಯುವರ್ ಮೈಂಡ್. ಮಾನವನು ಸಾಮಾನ್ಯವಾಗಿ ತನ್ನ ಆಲೋಚನೆಗಳನ್ನೇ ತನ್ನ ಗುರುತಾಗಿ ಭಾವಿಸುತ್ತಾನೆ. ನಾನು ದುಃಖದಲ್ಲಿದ್ದೇನೆ, ನಾನು ಸೋತಿದ್ದೇನೆ, ನಾನು ಅಸಮರ್ಥ ಎಂಬ ಮಾತುಗಳಲ್ಲಿ ನಾನು ಎಂಬುದು ಆಲೋಚನೆಗಳ ಜೊತೆಗೆ ಒಂದಾಗಿ ಹೋಗುತ್ತದೆ. ಆದರೆ ಎಕ್ಹಾರ್ಟ್ ಟಾಲ್ ಹೇಳುವ ಮಹತ್ವದ ಸತ್ಯವೇನೆಂದರೆ, ನೀವು ನಿಮ್ಮ ಮನಸ್ಸಲ್ಲ, ನೀವು ಮನಸ್ಸನ್ನು ಗಮನಿಸುವ ಜಾಗೃತಿ. ಮನಸ್ಸು ಒಂದು ಸಾಧನ. ಅದು ನೆನಪುಗಳನ್ನು ಸಂಗ್ರಹಿಸುತ್ತದೆ, ಭವಿಷ್ಯವನ್ನು ಕಲ್ಪಿಸುತ್ತದೆ, ವಿಶ್ಲೇಷಿಸುತ್ತದೆ. ಆದರೆ ಸಮಸ್ಯೆ ಏನೆಂದರೆ ನಾವು ಈ ಸಾಧನದರಾಗಿದ್ದೇವೆ. ಮನಸ್ಸಿನ ಮಾತುಗಳನ್ನು ಸತ್ಯವೆಂದು ನಂಬುತ್ತೇವೆ. ನಿಮ್ಮೊಳಗೆ ನಿರಂತರವಾಗಿ ಮಾತನಾಡುವ ಒಂದು ಧ್ವನಿ ಇದೆ. ಅದು ಹಳೆಯ ಘಟನೆಗಳನ್ನು ಪುನಃ ಪುನಃ ತರುತ್ತದೆ, ಆಗದಿರುವ ಸಂಗತಿಗಳ ಬಗ್ಗೆ ಭಯ ಹುಟ್ಟಿಸುತ್ತದೆ. ಈ ನಿರಂತರ ಆಲೋಚನೆಗಳೇ ಮನಃಶಾಂತಿಯನ್ನು ಕಸಿದುಕೊಳ್ಳುತ್ತವೆ. ನೀವು ಒಂದು ಆಲೋಚನೆಯನ್ನು ಗಮನಿಸುತ್ತಿರುವಾಗಲೇ ನೀವು ಆ ಆಲೋಚನೆಯಿಂದ ವಿಭಿನ್ನರಾಗುತ್ತೀರಿ. ಇದೇ ಜಾಗೃತಿಯ ಆರಂಭ. ಇದು ಆತ್ಮಜಾಗೃತಿಯ ಮೊದಲ ಹಂತ. ಅಧ್ಯಾಯ 2. ಅಹಂಕಾರ, ಈಗೋ, ಕೃತಕ ಗುರುತು. ಅಹಂಕಾರವೆಂದರೆ ನಾವು ನಮ್ಮ ಬಗ್ಗೆ ಕಟ್ಟಿಕೊಂಡಿರುವ ಕೃತಕ ಚಿತ್ರ. ಹೆಸರು, ಹುದ್ದೆ, ಹಣ, ಸಮಾಜದಲ್ಲಿ ಸ್ಥಾನ, ಜಾತಿ, ಧರ್ಮ, ವಿದ್ಯೆ ಇವೆಲ್ಲವೂ ಈಗೋಯ ಭಾಗ. ಈಗೋ ಯಾವಾಗಲೂ ಹೋಲಿಕೆ ಮಾಡುತ್ತದೆ. ನಾನು ಅವನಿಗಿಂತ ಮೇಲು, ಅವನು ನನಗಿಂತ ಮುಂದೆ, ನನಗೆ ಗೌರವ ಸಿಗಲಿಲ್ಲ. ಇವುಗಳೆಲ್ಲ ಈಗೋಯ ಆಹಾರ. ಈಗೋ ಯಾವಾಗಲೂ ಭೂತಕಾಲದ ಮೇಲೆ, ಸಾಧನೆ, ಸೋಲು ಅಥವಾ ಭವಿಷ್ಯದ ಮೇಲೆ, ಕನಸು, ಭಯ ಬದುಕುತ್ತದೆ. ಈ ಕ್ಷಣದಲ್ಲಿ ಈಗೋಗೆ ಅಸ್ತಿತ್ವವೇ ಇಲ್ಲ. ನೀವು ಸಂಪೂರ್ಣವಾಗಿ ಈಗಿನ ಕ್ಷಣದಲ್ಲಿ ಇದ್ದಾಗ ಈಗೋ ಮೌನವಾಗುತ್ತದೆ. ಈಗೋ ಇಲ್ಲದ ಕ್ಷಣದಲ್ಲೇ ಶಾಂತಿ ಅನುಭವವಾಗುತ್ತದೆ. ಬಹುತೇಕ ಜಗಳಗಳು, ಸಂಬಂಧದ ಸಮಸ್ಯೆಗಳು, ಅಸೂಯೆ, ಸ್ಪರ್ಧೆ ಇವೆಲ್ಲ ಈಗೋಯಿಂದಲೇ ಹುಟ್ಟುತ್ತವೆ. ಈಗೋಯನ್ನು ಕೊಲ್ಲಬೇಕಿಲ್ಲ, ಅದನ್ನು ಗುರುತಿಸಬೇಕು. ಗುರುತಿಸಿದ ಕ್ಷಣದಲ್ಲೇ ಅದರ ಶಕ್ತಿ ಕಡಿಮೆಯಾಗುತ್ತದೆ. ಅಧ್ಯಾಯ 3. ಸಮಯ ಎಂಬ ಭ್ರಮೆ, ದಿ ಇಲ್ಯೂಷನ್ ಆಫ್ ಟೈಮ್. ಭೂತಕಾಲ ಎಂದರೆ ನೆನಪು, ಭವಿಷ್ಯ ಎಂದರೆ ಕಲ್ಪನೆ. ಎರಡೂ ಈಗ ಇಲ್ಲ, ಆದರೆ ನಾವು ಹೆಚ್ಚಿನ ಸಮಯವನ್ನು ಈ ಎರಡರಲ್ಲೇ ಕಳೆಯುತ್ತೇವೆ. ಲೇಖಕರು ಹೇಳುತ್ತಾರೆ, ಸಮಯವೇ ನಿಮ್ಮ ದೊಡ್ಡ ಶತ್ರು ಅಲ್ಲ, ಸಮಯದೊಂದಿಗೆ ನಿಮ್ಮ ಅತಿಯಾದ ಗುರುತು. ಗಡಿಯಾರದಲ್ಲಿ ಸಮಯ ಓಡುತ್ತಿರಬಹುದು, ಆದರೆ ನಿಮ್ಮ ಅಸ್ತಿತ್ವಕ್ಕೆ ಸಮಯವಿಲ್ಲ. ನೀವು ಸದಾ ಈಗಲ್ಲೇ ಇದ್ದೀರಿ. ಬಾಲ್ಯದಲ್ಲಿದ್ದಾಗಲೂ ಈಗ, ಈಗ ಓದುತ್ತಿರುವಾಗಲೂ ಈಗ. ಭವಿಷ್ಯದ ಬಗ್ಗೆ ಯೋಜನೆ ಮಾಡುವುದು ಅಗತ್ಯ, ಆದರೆ ಅದರಲ್ಲಿ ಮನಸ್ಸನ್ನು ಕಳೆದುಕೊಳ್ಳಬಾರದು. ಯೋಜನೆ ಮಾಡುವುದು ಬುದ್ಧಿವಂತಿಕೆ, ಆದರೆ ಆ ಯೋಜನೆಯಲ್ಲೇ ಬದುಕುವುದು ಮೂರ್ಖತನ. ಅಧ್ಯಾಯ 4. ನೋವಿನ ದೇಹ, ಪೇನ್ ಬಾಡಿ. ಪ್ರತಿ ಮಾನವನೊಳಗೂ ಒಂದು ಸಂಗ್ರಹಿತ ನೋವಿನ ಶಕ್ತಿಯಿದೆ. ಹಿಂದಿನ ಅವಮಾನ, ತಿರಸ್ಕಾರ, ದುಃಖ, ಕೋಪ, ಭಯ ಇವೆಲ್ಲವೂ ಸಂಗ್ರಹವಾಗಿ ಪೇನ್ ಬಾಡಿ ಆಗುತ್ತದೆ. ಪೇನ್ ಬಾಡಿ ಕೆಲ ಸಮಯಗಳಲ್ಲಿ ನಿದ್ರಾವಸ್ಥೆಯಲ್ಲಿ ಇರುತ್ತದೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಸಕ್ರಿಯವಾಗುತ್ತದೆ. ಆಗ ನಾವು ಅನಗತ್ಯವಾಗಿ ಕೋಪಗೊಳ್ಳುತ್ತೇವೆ, ಸಣ್ಣ ವಿಷಯಕ್ಕೂ ನೋವುಪಡುತ್ತೇವೆ, ಇತರರನ್ನು ನೋಯಿಸುತ್ತೇವೆ. ಪೇನ್ ಬಾಡಿಗೆ ಆಹಾರ ಬೇಕು, ಇನ್ನಷ್ಟು ನಕಾರಾತ್ಮಕ ಭಾವನೆಗಳು. ನೀವು ಅದನ್ನು ಗಮನಿಸಿದ ಕ್ಷಣದಲ್ಲೇ ಅದರ ಶಕ್ತಿ ಕುಗ್ಗುತ್ತದೆ. ಈಗ ನನ್ನೊಳಗೆ ನೋವು ಚಲಿಸುತ್ತಿದೆ ಎಂದು ಅರಿತುಕೊಳ್ಳುವುದು ಸಾಕು. ವಿರೋಧಿಸಬೇಡಿ, ಸಮರ್ಥಿಸಿಕೊಳ್ಳಬೇಡಿ, ಕೇವಲ ಜಾಗೃತಿಯಿಂದ ನೋಡಿ. ಅಧ್ಯಾಯ 5. ಜಾಗೃತಿ ಮತ್ತು ಪ್ರೆಸೆನ್ಸ್. ಜಾಗೃತಿ ಎಂದರೆ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಇರುವುದು. ಮನಸ್ಸು ಓಡದ ಸ್ಥಿತಿ ಅಲ್ಲ, ಆದರೆ ಓಡುತ್ತಿರುವ ಮನಸ್ಸನ್ನು ಗಮನಿಸುವ ಸ್ಥಿತಿ. ಉದಾಹರಣೆಗಳು: ಉಸಿರಾಟವನ್ನು ಗಮನಿಸುವುದು, ದೇಹದ ಒಳಗಿನ ಸಂವೇದನೆಗಳನ್ನು ಅನುಭವಿಸುವುದು, ನಡೆಯುವಾಗ ಕಾಲಿನ ಸ್ಪರ್ಶವನ್ನು ಗಮನಿಸುವುದು. ಸಾಮಾನ್ಯ ಕೆಲಸವು ಪಾತ್ರೆ ತೊಳೆಯುವುದು, ಚಾಲನೆ, ಕೆಲಸ, ಧ್ಯಾನವಾಗಬಹುದು, ನೀವು ಸಂಪೂರ್ಣವಾಗಿ ಅದರಲ್ಲಿ ಇದ್ದರೆ. ಅಧ್ಯಾಯ 6. ಸ್ವೀಕಾರ, ಅಕ್ಸೆಪ್ಟೆನ್ಸ್.
ಜೀವನದಲ್ಲಿ ಏನಿದೆಯೋ ಅದನ್ನು ವಿರೋಧಿಸುವುದೇ ದುಃಖದ ಮೂಲ. ಸ್ವೀಕಾರ ಎಂದರೆ ಸೋಲು ಅಲ್ಲ, ಅದು ವಾಸ್ತವವನ್ನು ಒಪ್ಪಿಕೊಳ್ಳುವುದು. ನೀವು ಒಪ್ಪಿಕೊಂಡ ಕ್ಷಣದಲ್ಲೇ ಆಂತರಿಕ ವಿರೋಧ ನಿಲ್ಲುತ್ತದೆ. ಆ ಕ್ಷಣದಲ್ಲಿ ಶಾಂತಿ ಹುಟ್ಟುತ್ತದೆ. ಸ್ವೀಕಾರದ ನಂತರ ನೀವು ಪರಿಸ್ಥಿತಿಯನ್ನು ಬದಲಾಯಿಸಲು ಕ್ರಮ ತೆಗೆದುಕೊಳ್ಳಬಹುದು, ಆದರೆ ಕೋಪ, ಅಸಹನೆ ಇಲ್ಲದೆ. ಅಧ್ಯಾಯ 7 ಸಂಬಂಧಗಳು ಮತ್ತು ಈಗೋ. ಬಹುತೇಕ ಸಂಬಂಧಗಳು ಈಗೋ ಆಧಾರಿತವಾಗಿವೆ. ನಾವು ಇತರರಿಂದ ಸಂತೋಷ ನಿರೀಕ್ಷಿಸುತ್ತೇವೆ. ಇದು ನಿರಾಶೆಗೆ ಕಾರಣ. ನೀವು ಈಗಿನ ಕ್ಷಣದಲ್ಲಿ ಇದ್ದರೆ ಕೇಳುವ ಸಾಮರ್ಥ್ಯ ಹೆಚ್ಚುತ್ತದೆ, ಪ್ರತಿಕ್ರಿಯೆ ಕಡಿಮೆಯಾಗುತ್ತದೆ, ಪ್ರೀತಿ ಸಹಜವಾಗಿ ಹರಿಯುತ್ತದೆ. ಸಂಬಂಧಗಳು ನಿಮ್ಮ ಈಗೋಯನ್ನು ತೋರಿಸುವ ಕನ್ನಡಿಯಂತಿವೆ. ಅವು ಆತ್ಮಜಾಗೃತಿಗೆ ಅವಕಾಶ. ಅಧ್ಯಾಯ 8 ಸಂತೋಷ ಮತ್ತು ಶಾಂತಿ. ಸಂತೋಷ ಭವಿಷ್ಯದ ಗುರಿಯಲ್ಲ, ಅದು ನಿಮ್ಮೊಳಗಿನ ಸ್ಥಿತಿ. ಮನಸ್ಸಿನ ಗದ್ದಲದಿಂದ ಅದು ಮುಚ್ಚಿಹೋಗಿದೆ. ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಇದ್ದಾಗ ಕಾರಣವಿಲ್ಲದ ಶಾಂತಿ, ಆಂತರಿಕ ತೃಪ್ತಿ, ಇದೇ ನಿಜವಾದ ಸಂತೋಷ. ಅಧ್ಯಾಯ 9 ಆತ್ಮಜಾಗೃತಿ ಎನ್ಲೈಟನ್ಮೆಂಟ್. ಆತ್ಮಜಾಗೃತಿ ಎಂದರೆ ಈಗೋಯಿಂದ ಮುಕ್ತಿ, ಅತಿಯಾದ ಚಿಂತನೆಯಿಂದ ಬಿಡುವು, ಈಗಿನ ಕ್ಷಣದಲ್ಲಿ ನೆಲೆಸುವುದು. ಇದು ಯಾವುದೋ ಅತಿಮಾನವ ಸ್ಥಿತಿಯಲ್ಲ, ಇದು ಸಹಜ ಸ್ಥಿತಿ. ಉಪಸಂಹಾರ. ದ ಪವರ್ ಆಫ್ ನೌ ಪುಸ್ತಕವು ಬದುಕುವ ಕಲೆಯನ್ನು ಕಲಿಸುತ್ತದೆ. ಜೀವನವನ್ನು ಮುಂದೂಡುವುದನ್ನು ನಿಲ್ಲಿಸಿ ಈಗಲೇ ಬದುಕಲು ಆಹ್ವಾನ ನೀಡುತ್ತದೆ. ಪುಸ್ತಕದ ಸಾರ ಒಂದೇ ಸಾಲಿನಲ್ಲಿ: ಈ ಕ್ಷಣದಲ್ಲಿ ಬದುಕಿದರೆ ದುಃಖ ಕರಗುತ್ತದೆ, ಶಾಂತಿ ಉಳಿಯುತ್ತದೆ.